ಮೈಸೂರು ಮೂಡಾದಲ್ಲಿ ಭಾಗ್ಯದಷ್ಟು ಅಕ್ರಮಗಳು ಬಯಲಿಗೆ ಬರ್ತಿದೆ. ಕ್ಯಾಥೋಲಿಕ್ ಚರ್ಚ್ಗೆ ಬರೋಬ್ಬರಿ 48 ಸೈಟ್ಗಳನ್ನು ಮೂಡಾದ 50-50 ನೀಡೋರ ಮೂಲಕ ಅಕ್ರಮವನ್ನು ಎಸಗಿದ್ದಾರೆ ಅಂತೇಳಿ ದೂರುದಾರರಂತಹ ಸ್ನೇಹ ಮೈಕೃಷ್ಣ ಅವರು ಈಗ ಹೇಳ್ತಿದ್ದಾರೆ. ನಮ್ಮ ಜೊತೆ ದೂರುದಾರರಂತಹ ಸ್ನೇಹ ಮೈಕೃಷ್ಣ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೂಡಾದಲ್ಲಿ ಸರ್ ಕಡ್ಲೆಪುರಿ ಹಂಚಿದಂಗೆ ಸೈಟ್ ಹಂಚಿದ್ದಾರೆ ಅಂತ ಹೇಳಿದ್ರಿ. ಫಾರ್ ಎಕ್ಸಾಂಪಲ್ ಸರ್, ಈ ಕಾರ್ತಿಕ್ ಲೇಔಟ್ನ ಮಂಜುನಾಥ್, ಅದ್ರ ಜೊತೆಗೆ GT ದೇವೇಗೌಡರವರ ಸಹೋದರಿಯ ಪುತ್ರ, ಹೀಗೆ ಹಲವರಿಗೆ 20-25 ಸೈಟ್ ಹೀಗೆಲ್ಲ ಹಂಚಿದ್ರು ಸರ್. ಈಗ ವಸ್ತು ಸರ್ ಕ್ಯಾಥೋಲಿಕ್ ಚರ್ಚ್ 48 ಸೈಟ್ ಏನಿದೆ ಸರ್ ಇದು? ಸರ್ 48 ಬಹುಶಃ 55 ಸೈಟನ್ನು ಕೊಟ್ಟಿದ್ದಾರೆ ಮಾಹಿತಿ ಇದೆ ನನಗೆ. ಅದಕ್ಕೆ ಸಂಬಂಧಪಟ್ಟ ನನಗೆ ದಾಖಲಾತಿಗಳೆಲ್ಲ ತಂದು ಕೊಟ್ಟಿದ್ದಾರೆ, ಅವೆಲ್ಲ ಪರಿಶೀಲನೆ ಮಾಡ್ತಿದ್ದೀನಿ. ಅದನ್ನೇ ಹೇಳ್ತೀನಿ ಸರ್, ಇಲ್ಲಿ ಏನಾಗಿದೆ ಅಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ 1460 ಜನಕ್ಕೆ ಮೋಸ ಮಾಡಿದ್ದಾರೆ. ಏನು ಚರ್ಚ್ ಫಾದರ್ಗಳಂತ ಹೇಳ್ತಾ ಇದ್ದಾರೆ, ಅವರು 1460 ಜನಕ್ಕೆ ಬಡವರಿಗೆ ಮೋಸ ಮಾಡಿದ್ದಾರೆ. 1460 ಜನಕ್ಕೆ 1.1 ಕುಂಟೆ ಲೆಕ್ಕದಲ್ಲಿ, ಅಂದರೆ 30-40 ಅನ್ನೋ ವಿಚಾರ ಲೆಕ್ಕದಲ್ಲಿ 1460 ಕ್ರಯಪತ್ರ ನೋಂದಣಿ ಮಾಡಿಕೊಟ್ಟಿದ್ದಾರೆ. ಆದರೆ ಸೈಟ್ ತಗೊಂಡಿರೋದು ಈ ಚರ್ಚ್ ಫಾದರಿಗಳು ತಗೊಂಡಿದ್ದಾರೆ 55 ಸೈಟು. ಅವ್ರಿಗೆ ₹1 ಪರಿಹಾರನೂ ಕೊಟ್ಟಿಲ್ಲ, ಅವರಿಗೆ ಕಷ್ಟ ಸುಖನೂ ಕೇಳ್ತಿಲ್ಲ. ಆ 55 ಸೈಟ್ ತಗೊಂಡು ಆಗಲೇ ಬೇರೆಯವರೆಲ್ಲ ಮಾರಾಟ ಮಾಡಿ ಕೋಟಿಗಳ ದುಡ್ಡನ್ನು ಏನು ಚರ್ಚಿನ ಅಧಿಕಾರಿಗಳು ಫಾದರ್ಗಳಂತೇಳಿದ್ರೆ ಅವರೆಲ್ಲ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡ ಮಾಹಿತಿ ಇದೆ. ಅದೆಲ್ಲ ಇಟ್ಕೊಂಡು ನಾನು ಈಗಾಗಲೇ ದೂರನ್ನು ಕೊಟ್ಟಿದ್ದೀನಿ. ಸಮಗ್ರವಾಗಿ ದಾಖಲೆ ಸಮೇತ ಮತ್ತೊಂದು ದೂರನ ಕೊಡೋಕೆ ರೆಡಿ ಮಾಡ್ತಾ ಇದ್ದೀನಿ ಸರ್. 1450 ಜನ ಅಂತಂದ್ರಲ್ಲ ಸರ್, 1 ಕುಂಟೆ ಅಂತೇಳಿ, ಯಾಕೆ ಕಾರಣಕ್ಕೆ ಅವ್ರಿಗೆ ಭೂಮಿ ಕೊಟ್ಟಿರೋದು ಅಂತ ಗೊತ್ತಾ ಸರ್? ಸರ್, ಅದೇ ಬಡವರಿಗೆ ನಿವೇಶನ ಆಗಲಿ, ಅವರು ಮನೆ ಕಟ್ಕೊಂಡು ವಾಸ ಇರಲಿ ಅನ್ನೋ ದೃಷ್ಟಿಯಿಂದ. ಮತ್ತು ಇನ್ನೊಂದು ಮಾಹಿತಿ ಅಂದರೆ ಬಹುಶಃ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡೋಂಥ ಹಿನ್ನೆಲೆಯೂ ಕೂಡ ಇರ್ಬೋದು. ಇದೆಲ್ಲ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಈಗ ಅವ್ರಿಗೆಲ್ಲ ಮೋಸ ಮಾಡಿದ್ದಾರೆ. ಅವರು ನಾನು ಜಾತಿ ಧರ್ಮದ ಬಗ್ಗೆ ಯೋಚನೆ ಮಾಡೋಕ್ಕಲ್ಲ, ಆದರೆ ಮೋಸ ಮಾಡೋಕ್ಕೆ ಏನನ್ನು ಬಳಸ್ಕೊಳ್ತಾರೆ ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ಅವರು ಯಾವುದೇ ಧರ್ಮ ಆಗಲಿ ಯಾವುದೇ ಜಾತಿ ಆಗಿರಲಿ, ಅವ್ರು ಬಡವರಿದ್ದಾರೆ. 1460 ಜನಕ್ಕೆ ಅಷ್ಟು ಜನಕ್ಕೆ ಮೋಸ ಮಾಡಿದ್ರು ಕೂಡ ಅವ್ರ ಮೇಲೆ ಯಾವುದೋ ಕ್ರಮ ಆಗ್ತಿಲ್ಲ. ಮೂಢಾಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗಿ ಅವ್ರ ಹೆಸರಲ್ಲಿ ಜಮೀನು ಇಲ್ದರೂ ಕೂಡ ಅವರಿಗೆ ಜಮೀನಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಆ ನಿವೇಶನನ ಹಂಚಿಕೆ ಮಾಡಿರೋಂಥದ್ದು ದೊಡ್ಡ ಹಗರಣ ಆಗಿದೆ. ಪಾದ್ರಿಗಳ ಈ ರೀತಿ ಮಾಡಿದ್ರೆ ಸರ್ ಬೇರೆಯವರು ಜನಸಾಮಾನ್ಯರ ಗತಿ ಏನು ಅಂತ ಸರ್, ಅದನ್ನೇ ಸರ್ ಇಲ್ಲಿ ಆಶ್ಚರ್ಯ ಆಗ್ತಿರೋದಂದರೆ, ಯಾರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ, ಯಾರು ಸಮಾಜದಲ್ಲಿ ಶಾಂತಿನ ಉಂಟು ಮಾಡಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ಮತ್ತು ಅಪರಾಧ ಕೃತ್ಯಗಳು ನಡೆದಂತೆ ತಡಿಬೇಕು, ಅವರೇ ಹೆಚ್ಚು ಅಪರಾಧ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾಯಿದ್ದಾರೆ, ಮತ್ತು ಬಡವರಿಗೆ ಮೋಸ ಮಾಡ್ತಾಯಿದ್ದಾರೆ. ಸೊ ಇದನ್ನೆಲ್ಲ ನಾವು ಗಂಭೀರ ಪರಿಗಣಿಸಬೇಕಾಗುತ್ತೆ. ಇಂಥ ವಿಚಾರಗಳ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗುತ್ತೆ. ಅಂದರೆ ಈಗ ಅವ್ರ ವಿರುದ್ಧ ಏನೋ ಲೋಕಾಯುಕ್ತಕ್ಕೆ ದೂರು ಕೊಡ್ತಾರೆ ಸರ್, ಇಡಿಗೆ ಏನಾದ್ರು? ಹೌದು ಸರ್, ಈಗ ದಾಖಲೆಗಳು ಕೊಟ್ಟಿದ್ದಾರೆ, ಸುಮಾರು ದಾಖಲೆಗಳಿರೋದು ಅವೆಲ್ಲ ಸಮಗ್ರ ಪರಿಶೀಲನೆ ಮಾಡ್ತಾಯಿದ್ದೀನಿ. ಅದು ಇನ್ನೂ ಯೋಚನೆ ಮಾಡ್ತೀನಿ. CBIಗೆ ಈಗ ಮಂಗಳವಾರ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ಇರೋದ್ರಿಂದ CBIಗೆ ಏನಾದ್ರು ಕೊಟ್ಟರೆ CBIಗೆ ಅರ್ಜಿ ಕೊಡೋದಾ ಅಥವಾ ಲೋಕಾಯುಕ್ತ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ಸದ್ಯದಲ್ಲೇ ದೂರನ್ನು ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ಕ್ಯಾಥೋಲಿಕ್ ಚರ್ಚ್ಗೆ ಸಂಬಂಧಪಟ್ಟಂತೆ 55 ಸೈಟ್ಗಳನ್ನು ಅಕ್ರಮವಾಗಿ ನೀಡಿದ್ದಾರೆ. ಈ ಕುರಿತು ನಾನು CBI ಅಥವಾ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಬೇಕಾ ಅನ್ನೋ ಚಿಂತನೆಯಲ್ಲಿದ್ದೀನಿ. ಆದರೆ 1440ಕ್ಕೂ ಹೆಚ್ಚು ಬಡ ರೈತರಿಗೆ ಪಾದ್ರಿ ಎಣ್ಣೆ ಎಸಗಿರೋದು ಇಲ್ಲಿ ನಿಜಕ್ಕೂ ಅಚ್ಚರಿಯನ್ನು ಮೂಡಿಸಿದೆ. ಈ ಕುರಿತು ಸಮಗ್ರ ತನಿಖೆ ಆಗಬೇಕು ಅನ್ನೋದು ದೂರದರಂತಹ ಸ್ನೇಹ ಮೈಕೃಷ್ಣ ಅವರ ಆಗ್ರಹ ಆಗಿದೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.